ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮಾಡಿ ತೋರಿಸ್ತಾ ಇರೋದು ಸಜ್ಜೆ ಗಾರಿಗೆ ಸ್ನೇಹಿತರೆ. ಇದು ಕುಂಬಳಕಾಯಿ ಸಜ್ಜೆ ಗಾರಿಗೆ. ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ಸ್ನೇಹಿತರೆ. ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಸಜ್ಜೆದು. ಇದು ಗೋಧಿ ಹಿಟ್ಟಿನಿಂದನೂ ಮಾಡ್ತಾರೆ, ಆದರೆ ಸಜ್ಜೆ ಹಿಟ್ಟಿನಿಂದ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಟೇಸ್ಟ್ನು ಚೆನ್ನಾಗಿರುತ್ತೆ, ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಸ್ನೇಹಿತರೆ. ಈಗ ಸಜ್ಜೆ ಗಾರಿಗೆ ಯಾವ ಥರ ಮಾಡೋದು ನೋಡ್ಕೊಳ್ಳೋಣ ಸ್ನೇಹಿತರೆ. ಇಲ್ಲಿ 1 ಕಪ್ಪು ಸಜ್ಜೆ ಹಿಟ್ಟು ತಗೊಂಡಿದ್ದೀನಿ, ಮತ್ತು ಒಂದು ಅರ್ಧ ಕಪ್ಪು ಬೆಲ್ಲ ತಗೊಂಡಿದ್ದೀನಿ ಸ್ನೇಹಿತರೆ. ಇಲ್ಲಿ 1 ಕಪ್ ಅಷ್ಟು ಕುಂಬಳಕಾಯಿ ತುರಿ ತಗೊಂಡಿದ್ದೀನಿ. ಕುಂಬಳಕಾಯಿ, ಕೆಂಪು ಕುಂಬಳಕಾಯಿ ಸಿಗುತ್ತಲ್ಲ, ಅದನ್ನು ಮೇಲೆ ಸ್ಕಿನ್ ತೆಗೆದು ನಾನು ಕೊಬ್ಬರಿ ತುರಿ ಚಾಪ್ನಿಂದ ತುರಿದು ಇಟ್ಕೊಂಡಿದ್ದೀನಿ. ಒಂದು ವೇಳೆ ನಿಮ್ಮ ಹತ್ರ ಕುಂಬಳಕಾಯಿ ಇಲ್ಲಾಂದರೆ ಕ್ಯಾರೆಟ್ನೂ ಹಾಕ್ಕೋಬೋದು. ಇಲ್ಲಿ ಒಂದು ಅರ್ಧ ಕಪ್ಪು ಬೆಲ್ಲ ತಗೊಂಡಿದ್ದೀನಿ. ಈಗ ಯಾವ ಥರ ಮಾಡೋದು ನೋಡ್ಕೊಳ್ಳೋಣ. ಯಾಕಂದರೆ ಕುಂಬಳಕಾಯಿ ಸಿಹಿ ಇರುತ್ತಲ್ಲ ಸ್ನೇಹಿತರೆ, ಹಂಗಾಗಿ ಅರ್ಧ ಕಪ್ಪು ತೊಗೊಂಡಿದ್ದೀನಿ. ಒಂದು ವೇಳೆ ಕುಂಬಳಕಾಯಿ, ಕ್ಯಾರೆಟ್ ಯಾವುದು ಬೇಡ ನೀವು ಅನ್ನಂಗಿದ್ರೆ ಬರೀ ಬೆಲ್ಲ ಹಾಕಿನೂ ಮಾಡ್ಕೋಬೋದು. ಇಲ್ಲಿ 1 ಕಪ್ಪಷ್ಟು ನಾನು ಕುಂಬಳಕಾಯಿ ತುರಿ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಸಿಹಿನೇ ಇರುತ್ತೆ ಸ್ನೇಹಿತರೆ. ನಾವು ಮಾಮೂಲಾಗಿ ಪಲ್ಯ ಮಾಡ್ಕೊಂಡು ಅಂದರೆ ಜಾಸ್ತಿ ತಿನ್ನೋದೇ ಇಲ್ಲ, ಸಿಹಿ ಸಿಹಿ ಇರುತ್ತೆ ಅಂತೇಳಿ ಈ ಥರ ಸಿಹಿ ರೆಸಿಪಿ ಮಾಡ್ಕೊಂಡು ತಿನ್ಬೋದು ಸ್ನೇಹಿತರೆ. ಈ ಥರ ಗಾರಿಗೆ, ಹಲ್ವಾ, ಈ ಥರ ಸ್ವೀಟ್ಗಳು ಮಾಡ್ಕೊಂಡು ತಿನ್ಬೋದು. ಈಗ ಇದರಲ್ಲಿ ಬೆಲ್ಲನೂ ಸೇರಿಸಿದ್ದೀನಿ, ಒಂದು ಅರ್ಧ ಕಪ್ಪಷ್ಟು. ಚೆನ್ನಾಗಿ ಮೆತ್ತಗೆ ಪುಡಿ ಮಾಡಿ ಹಾಕ್ಕೋಬೇಕು ಸ್ನೇಹಿತರೆ. ನಾನೇನು ನೀರೇನು ಸೇರಿಸ್ತಾ ಇಲ್ಲ, ಯಾಕಂದರೆ ಈ ಕುಂಬಳಕಾಯಿ ನಾವು ಹಾಕ್ಕೊಂಡಿರ್ತೀವಲ್ಲ ಅದರಲ್ಲೇ ನೀರಿನ ಅಂಶ ಬಿಡುತ್ತೆ. ಅದೇ ನೀರಿನ ಅಂಶಗೇ ನಮಗೆ ಬೆಲ್ಲ ಕರಗುತ್ತೆ ಸ್ನೇಹಿತರೆ. ಇಲ್ಲ ನಿಮಗೆ ಅದು ಗಟ್ಟಿ ಅನ್ನಿಸ್ತಾ ಇದೆ ಇಲ್ಲ ಅಂದರೆ 1 ಸ್ಪೂನಷ್ಟು ನೀರು ಹಾಕ್ಕೋಬೋದು, ನಿಮಗೆ ಪಾಕ ಬರ್ತಾ ಇಲ್ಲ ಅಂದರೆ. ಈಗ ಅದೇ ನೀರು ಬಿಟ್ಕೊಳ್ತಾ ಇದೆ, ನಾವು ಕುಂಬಳಕಾಯಿ ಎಲ್ಲ ಹಾಕಿ ತಿರ್ಸ್ತಾ ಇದ್ದೀವಲ್ಲ, ಬೆಲ್ಲ ಅದು ಮಿಕ್ಸ್ ಮಾಡಿ. ಈಗ ಬೆಲ್ಲ ಕರಗ್ತಾ ಇದೆ ಸ್ನೇಹಿತರೆ, ಎಲ್ಲ ನೀರು ಬಿಟ್ಕೊಳ್ತಾ ಇದೆ. ನೋಡಿ ನೀರು ಎಷ್ಟು ನೀರು ಬಿಟ್ಕೊಂಡಿದೆ, ನಾನು ನೀರೇನು ಸೇರಿಸಿಲ್ಲ. ನಾವೆರಡು ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡಿ ಫ್ರೈ ಮಾಡ್ತಾ ಇದ್ದರೆ ನೀರು ಬಿಟ್ಕೊಳ್ಳುತ್ತೆ ಸ್ನೇಹಿತರೆ. ಸ್ವಲ್ಪ ಎಲ್ಲ ಚೆನ್ನಾಗಿ ನೀರಿನ ಅಂಶ ಎಲ್ಲ ಹಿಮ್ರ್ಕೊಳ್ಳೋ ಥರ ಅದಕ್ಕೆ ಬರೋವರೆಗೆ ನಾವು ಫ್ರೈ ಮಾಡ್ಕೊಳ್ತಾನೆ ಇರಬೇಕು. ಈ ಕುಂಬಳಕಾಯಿನಲ್ಲಿ ನೀರಿನ ಅಂಶ ಎಲ್ಲ ಬಿಟ್ಕೊಳ್ಳೋವರೆಗೆ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ನೇಹಿತರೆ. ಚೆನ್ನಾಗಿ ಕುದಿಸ್ಕೋಬೇಕು. ಎಲ್ಲ ಸುತ್ತಲೂ ಬಿಟ್ಕೊಳ್ತಾ ಇದೆ, ಅಂಟಾಗಿ ಬಿಟ್ಕೊಳ್ತಾ ಇದೆ ನೋಡಿ ಸ್ನೇಹಿತರೆ. ನೀರಿನ ಅಂಶ ಎಲ್ಲ ಹೋಗಿ ಸ್ಟವ್ ಬಂದ್ ಮಾಡ್ಕೊಳ್ಳೋಣ. ಈಗ ಇದು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು. ಪೂರ್ತಿ ತಣ್ಣಗಾದ ನಂತರ ಮಿಕ್ಸ್ ಮಾಡ್ಕೋಬೇಕು ಸ್ನೇಹಿತರೆ ಹಿಟ್ಟು. ಈಗ ನಾನು ಸ್ಟವ್ಲಿಂದ ಕೆಳಗೆ ಇಟ್ಕೊಂಡಿದ್ದೀನಿ, ತಣ್ಣಗಾಗಿದೆ ಸ್ನೇಹಿತರೆ. ಪೂರ್ತಿ ತಣ್ಣಗಾದ ನಂತರ ನಾವು ಹಿಟ್ಟು ಹಾಕ್ಕೋಬೇಕು. ಈಗ ಪೂರ್ತಿ ತಣ್ಣಗಾಗಿದೆ ಸ್ನೇಹಿತರೆ. ಸಜ್ಜಿ ಹಿಟ್ಟು ಮಿಕ್ಸ್ ಮಾಡ್ಕೋಣ. ಇಲ್ಲಿ 1 ಕಪ್ಪಷ್ಟು ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡಿ ಸ್ವಲ್ಪ ಸ್ವಲ್ಪ ಹಾಕಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ರಿ. ನೀವು ಒಂದು ವೇಳೆ ಸಜ್ಜೆ ಹಿಟ್ಟಿಲ್ಲ ಅಂದರೆ ಗೋಧಿ ಹಿಟ್ಟನ್ನು ಹಾಕಿ ಮಾಡ್ಕೋಬೋದು ಸ್ನೇಹಿತರೆ. ಇದೇ ಪ್ಲೇಸಲ್ಲಿ ಸಜ್ಜೆ ಹಿಟ್ಟು ಹಾಕಿ ಮಾಡೋದ್ರಿಂದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಸ್ನೇಹಿತರೆ. ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಪೂರ್ತಿ 1 ಕಪ್ಪು ಹಿಟ್ಟು ಹಿಡಿಯುತ್ತೆ ಸ್ನೇಹಿತರೆ. ಒಂದು ವೇಳೆ ನಿಮಗೆ ಜಾಸ್ತಿ ಮೆತ್ತಗಂದರೆ ಇನ್ನೊಂದು 2 ಸ್ಪೂನಷ್ಟು ಸೇರಿಸ್ಕೋಬೋದು. ಈಗ ನಾನು ಅದು ಪೂರ್ತಿ ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ನಾದ್ಕೋಬೇಕು. ನೀವು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾದ್ಕೋಬೇಕು ಸ್ನೇಹಿತರೆ. ಇಲ್ಲಿ 1 ಕಪ್ಪು ಹಿಟ್ಟು ಕರೆಕ್ಟಾಗಿ ಆಗಿದೆ ಇದಕ್ಕೆ ಹದಕ್ಕೆ. ಜಾಸ್ತಿ ಮೆತ್ತಗಾಗಿದೆ ಅಂದರೆ ಇನ್ನೊಂದು 2 ಸ್ಪೂನಷ್ಟು ಹಾಕ್ಕೊಳ್ರಿ, ಇಷ್ಟಾದರೆ ಸಾಕು. ಈಗ ಸ್ವಲ್ಪ ನಾವು ನಿಂಬೆಹಣ್ಣು ಗಾತ್ರದಷ್ಟು ತಗೋಣ ಸ್ನೇಹಿತರೆ. ನಿಮ್ಗೆ ಎಷ್ಟು ದೊಡ್ಡ ಸೈಜ್ ಬೇಕಾದರೆ ಸ್ವಲ್ಪ ಜಾಸ್ತಿ ತಗೊಳ್ರಿ. ಸಣ್ಣದಾಗಿ ಅಂದರೆ ಸ್ವಲ್ಪ ತಗೊಂಡು ಉಂಡೆಗಳಾಗಿ ಮಾಡ್ಕೊಳ್ರಿ. ನಾನು ಮಾಡಿ ತೋರಿಸ್ತಾ ಇದ್ದೀನಲ್ಲ ಈ ಥರ. ಕೈನಲ್ಲಿ ಸ್ವಲ್ಪ ಎಣ್ಣೆ ಸವರ್ಕೊಂಡು ನಾವು ಕೈನಲ್ಲಿ ನಾನು ಒತ್ತಿ ಹಾಕ್ತಾ ಇದ್ದೀನಿ ಸ್ನೇಹಿತರೆ. ಜಾಸ್ತಿ ತೆಳ್ಳಗೂ ಇರಬಾರ್ದು, ದಪ್ಪನೂ ಇರಬಾರ್ದು. ಈ ಥರ ಮೀಡಿಯಮ್ ಆಗಿರಬೇಕು. ಜಾಸ್ತಿ ದಪ್ಪ ಇದ್ರೂ ಒಳಗಡೆ ಕುದಿಯೋದಿಲ್ಲ, ಮತ್ತು ಪೂರ್ತಿ ತೆಳ್ಳಗೂ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು ಸ್ನೇಹಿತರೆ. ಈ ಥರ ಮಾಡಿ ಇಟ್ಕೊಳ್ರಿ ನೀವು.
ಮಾಡಿ ಡೈರೆಕ್ಟಾಗಿ ಎಣ್ಣೆನಲ್ಲೂ ಹಾಕೋಬೋದು. ಎಲ್ಲ ಗಾರ್ಗೆನೂ ಇದೇ ಥರ ಮಾಡಿ ಸೈಡ್ ಇಟ್ಕೊಂಡು ಸ್ನೇಹಿತರೆ, ಕೈ ಸ್ವಲ್ಪ ಎಣ್ಣೆ ಸವರ್ಕೊಂಡು ನೀವು ಈ ಥರ ಕೈಲಿಂದ ರೆಡಿ ಮಾಡಿ ಇಟ್ಕೊಳ್ರಿ. ಸ್ಟವ್ ಮೇಲೆ ಎಣ್ಣೆ ಕಾಸ್ಲಿಕ್ಕೆ ಇಟ್ಟಿದ್ದೀನಿ ಸ್ನೇಹಿತರೆ. ಇದರಲ್ಲಿ ನಾವು ಒಂದೊಂದಾಗಿ ಹಾಕಿ ಕರ್ಕೋಣ. ಈಗ ಸ್ವಲ್ಪ ಫ್ರೈ ಆದ ನಂತರ ನೀವು ಟರ್ನ್ ಮಾಡ್ಕೊಳ್ರಿ. ಎಣ್ಣೆ ಕಾದ ನಂತರ ಗ್ಯಾಸ್ ಉರಿ ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಳ್ರಿ. ಈ ಥರ ಚೆನ್ನಾಗಿ ಫ್ರೈ ಆದ ನಂತರ ಗೋಲ್ಡನ್ ಕಲರ್ ಬಂದಿದೆ ನೋಡಿ ಸ್ನೇಹಿತರೆ. ಈ ಥರ ಆದ ನಂತರ ತೆಗೆದು ಒಂದು ಪ್ಲೇಟ್ಗೆ ಹಾಕೋಣ. ಎಲ್ಲ ಇದೇ ಥರ ಮಾಡ್ಕೊಳ್ರಿ. ಎಣ್ಣೆ ಅಂತೂ ಜಾಸ್ತಿ ಇಟ್ಕೊಳ್ಳೋದೇ ಇಲ್ಲ ಸ್ನೇಹಿತರೆ. ಸಜ್ಜೆ ಗಾರ್ಗೆಗೆ ಆಯಿಲ್ ಏನು ಜಾಸ್ತಿ ಇಟ್ಕೊಳ್ಳೋದೇ ಇಲ್ಲ. ಈಗ ಒಂದು ಪ್ಲೇಟ್ಗೆ ಹಾಕೋಣ. ನೀವು ಕೈಲಿಂದ ಆದ್ರೂ ಮಾಡಿ ಹಾಕ್ಬೋದು ಸ್ನೇಹಿತರೆ, ಇಲ್ಲಾಂದರೆ ಒಂದು ಮಣೆ ಮೇಲೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ನೀವು ಕೈಲಿಂದ ಈ ಥರ ತಟ್ಟಿ ಹಾಕ್ಕೋಬೋದು, ಅಥವಾ ಒಂದು ಕವರ್ ಹಾಕಿನೂ ಕವರ್ ಮೇಲೆ ಎಣ್ಣೆ ಸವರ್ನ ತಟ್ಟಿ ಹಾಕ್ಕೋಬೋದು. ಈ ಥರನೂ ತೋರಿಸ್ಕೊಡ್ತಾ ಇದ್ದೀನಿ. ಕೈಲಿಂದ ಮಾಡ್ಲಿಕ್ಕೆ ನಿಮಗೆ ಸಾಧ್ಯ ಇಲ್ಲಾಂದರೆ ಹಿಂಗೆ ಮಾಡ್ಬೋದು. ಈಗ ಇದೇ ಎಣ್ಣೆನಲ್ಲೇ ಹಾಕ್ತಾ ಇದ್ದೀನಿ ಸ್ನೇಹಿತರೆ. ಈಗ ಚೆನ್ನಾಗಿ ಫ್ರೈ ಆಗಿದೆ ಸ್ನೇಹಿತರೆ. ಇದನ್ನು ತೆಗೆದು ಪ್ಲೇಟಿಗೆ ಹಾಕೋಣ. ಎಲ್ಲ ಗಾರಿಗೆ ಇದೇ ಥರ ಮಾಡಿ ಇಟ್ಕೊಳ್ರಿ. ಈಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡಿ, ಈಗ ಎಲ್ಲಿ ಎಣ್ಣೆನೂ ಕೈಗೆ ಒಂದು ಡ್ರಾಪ್ನೂ ಹತ್ತಾ ಇಲ್ಲ, ಎಣ್ಣೆನೂ ಹೆಚ್ಚಿಗೆ ಹಿಡಿಯೋದೇ ಇಲ್ಲ. ಈ ಸಜ್ಜೆ ಹಿಟ್ಟಿನ ಗಾರ್ಗೆಗೆ ಕ್ರಿಸ್ಪಿಯಾಗಿರುತ್ತೆ ಸ್ನೇಹಿತರೆ ಮೇಲೆ, ಮತ್ತು ಒಳಗಡೆ ಸಾಫ್ಟಾಗಿರುತ್ತೆ. ನಾವು ಕುಂಬಳಕಾಯಿನ ತುರಿದು ಹಾಕಿರ್ತೀವಲ್ಲ, ಟೇಸ್ಟ್ನು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಒಂದು ಸಲ ಈ ಥರ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಮತ್ತು ನಾನು ಮಾಡಿರೋ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸ್ನೇಹಿತರೆ. ಮತ್ತು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೆ ಮುಂದಿನ ರೆಸಿಪಿಯಲ್ಲಿ ಭೇಟಿ ಆಗೋಣ.